ಖಾನಾಪುರದಲ್ಲಿ ಈಗ ಹಾಲಿ ಶಾಸಕ ಹಲೇಕರ್ ಅವರು ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಮಾಜಿ ಶಾಸಕರು ಕೊಡ್ತಾ ಇಲ್ಲ ಅಂತ ಆರೋಪ. ಅಧಿಕಾರಿಗಳು ನನ್ನ ಮಾತನ್ನು ಕೇಳ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ? ನಾವು ವಿಠಲ್ ಹಲೇಕರ್ ಕೇಳ್ತಾರೆ, ನೀವು ಶಾಸಕರು, ನಿಮ್ಮ ಮಾತನ್ನು ಕೇಳದೇ ಇದ್ರೆ ಹಕ್ಕುಚ್ಯುತಿ ಆಗ್ತದೆ. ಅದನ್ನು ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ನೀವು ಮಂಡನೆ ಮಾಡಬೇಕಾಗಿತ್ತು. ಕೇವಲ ಕುಂಟು ನೆಪ ಹೇಳೋದ್ರಿಂದ ಏನೂ ಆಗೋದಿಲ್ಲ. ನೀವು ಅನುಭವಿಗಳು, ಸಹಕಾರ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಿರಿ, ಪ್ರಥಮ ಬಾರಿಗೆ ಶಾಸಕನೂ ಆಗಿದ್ದೀರಿ. ಆದರೆ ಈಗ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಆರೋಪ ಸರಿಯಲ್ಲ. ಇನ್ನು ಅಂಜಲಿ ತಾಯಿ ಲಿಂಬಾಳ್ಕರ್ ಅವರು 5 ವರ್ಷ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿದರು. ಅದಕ್ಕೂ ಮೊದಲ ಚುನಾವಣೆಯಲ್ಲಿ ಸೋತಿದ್ರು. ಈಗ ಮತ್ತೆ 3ನೇ ಬಾರಿಗೆ ಸೋತಿದ್ದಾರೆ. ಈಗ ಭರ್ಜರಿಯಾಗಿ ತಯಾರಿಯನ್ನು ನಡೆಸಿದ್ದಾರೆ. 2.5 ವರ್ಷ ಉಳಿತು. ಅಂಜಲಿ ಲಿಂಬಾಳ್ಕರ್ ಅವರು ಚಾಣಾಕ್ಷ ರಾಜಕಾರಣಿ, ಆದರೆ ಯಶಸ್ವಿ ಹೋಗಬಾರ್ದಾಗಿತ್ತು. ಸ್ಥಾನ ಖಾಲಿ ಇದ್ರೂ ನಡೀತಿತ್ತು. ನೀವು ರಾಷ್ಟ್ರ ಮಟ್ಟಕ್ಕೆ ಹೋಗಲೇಬಾರ್ದಿತ್ತು. ಯಾರು ನಿಮ್ಮನ್ನು ಕಳಿಸಿದ್ರು? ಇಲ್ಲಿ ನೋಡ್ಕೋಬೇಕಾಗಿತ್ತು. ಎಐಸಿಸಿ ಬೇರೆ, ಇಲ್ಲಿ ಬೇರೆ. ಕೆಪಿಸಿಸಿ ಅಧ್ಯಕ್ಷ ಆಗಿದ್ರೆ ನಡೀತಿತ್ತಲ್ಲ, ಅಥವಾ ಇದೇ ಕ್ಷೇತ್ರದಲ್ಲಿ ಇದ್ದುಕೊಂಡು ಸಾಧನೆಯನ್ನು ಮಾಡಿದ್ರೆ ನಡೀತಿತ್ತು. ಆದರೆ ನೀವು ಕಳೆದ ಶಾಸಕ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಿರಿ, ಬಹಳ ಅತ್ಯುತ್ತಮ ಅಂತ ಕೆಲಸಗಳನ್ನು ಮಾಡಿದಿರಿ. ಈಗ ನಿಮ್ಮ ಅನುದಾನ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಆರೋಪ. ಇರಲಿ, ಈಗಿನ ಶಾಸಕರು ನಾವು 13 ಕೋಟಿ ತಂದಿದ್ದೇವೆ, ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಇವರು. ಆದರೆ ಕಾಂಗ್ರೆಸ್ ಕೆಲವು ಮುಖಂಡರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಶಾಸಕರು ಅನುದಾನವನ್ನು ತರ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಹಿಂದಿನ ಶಾಸಕರ ಅನುದಾನದಲ್ಲಿ ಈ ಕೆಲಸಗಳು ನಡೀತಿದೆ. ಇದು ಸರಿ. ಅದು ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಅದು ಮತ್ತು ವಿರೋಧ ಪಕ್ಷ ಶಾಸಕರ ಕ್ಷೇತ್ರ ಇದು. ಬಿಜೆಪಿಗೆ ಹೆಚ್ಚು ಅನುದಾನವನ್ನು ಕೊಡೋದಿಲ್ಲ, ಎಲ್ಲರಿಗೂ ಗೊತ್ತಿದೆ ಅದು. ಆದರೆ ಅಧಿಕಾರಿಗಳು ನನ್ನ ಮಾತನ್ನು ಕೇಳ್ತಾ ಇಲ್ಲ. ಹೀಗಾಗಿ ಮೊನ್ನೆ KDP ಮೀಟಿಂಗ್ ಕೂಡ ಮಾಡಿದರು. ಆದರೆ ಮೀಟಿಂಗ್ ಮಾಡೋದ್ರಿಂದ ಯಾವುದೋ ಸಮಸ್ಯೆ ಬಗೆಹರೋದಿಲ್ಲ. ನಂತರ ವಿಠಲ್ ಹಲೇಕರ್ ಜೊತೆ ಏನಿದ್ದಾರೆ, ಅವರು ಮರಳು ಮಾಫಿಯಾ ಕಿಂಗ್ ಇದ್ದಾರೆ, ಅನೇಕ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಶಾಸಕರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಶಾಸಕರ PA ಯಾಕೆ ಗೊತ್ತಾಗ್ತಾ ಇಲ್ಲ? ಹಿಂದೆ ಶಾಸಕರ PA 20% 25% ಕಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ಒಂದು ಆರೋಪ ಬಂದಿತ್ತು. ಧ್ವನಿ ಸುಳ್ಳಿ ಬಿಡುಗಡೆ ಆಯಿತು, ವೈರಲ್ ಆಗಿತ್ತು. ನಿಜವಾಗಿ ಶಾಸಕರು ಕೇಳಿದ್ರ ಈ ಹಣವನ್ನು PA ಮೂಲಕ? ಅದು ಬಹಿರಂಗನ ಆಗಲಿಲ್ಲ, ಮುಚ್ಚಿ ಹೋಗಿಬಿಡ್ತದು. ಗುತ್ತಿಗೆದಾರರು ಸುಮ್ಮನಾದ್ರು, ಎಲ್ಲರೂ ಸುಮ್ಮನಾಗಿಬಿಟ್ರು. ಇನ್ನು PKPS ಇಲ್ಲಿ 25 ಲಕ್ಷ ಅನುದಾನ ನಾನು ಕೊಡ್ತೇನೆ, ನನಗೆ ಓಟ್ ಹಾಕಿ ಅಂತ ಚಂದ್ರರಾಜ್ ಹೆಟ್ಟಿಹೊಳಿ ಮಾತಾಡಿದರು. ಹಲೇಕರ್ ಜೊತೆ ಕೈ ಜೋಡಿಸಿರು. MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಗೆದ್ಕೊಂಡು ಬಂದರು. ಆದರೆ PKPS ಅವ್ರು ಏನು ಹೇಳ್ತಾರೆ, ನಮಗೆ 25 ಲಕ್ಷ ಬಂದು ಮುಟ್ಟಿಲ್ಲ ಅಂತ ಆರೋಪ ಇದೆ. ಹಾಗಾಗಿ ದುಡ್ಡು ಎಲ್ಲಿ ಹೋತು, ಅಥವಾ ಶಾಂಕ್ಷನ್ ಮಾಡ್ಕೊಂಡು ಬರಲಿಲ್ಲ, ಅಥವಾ ಚುನಾವಣೆ ವೇಳೆಯಲ್ಲಿ ನೀವು ಸುಮ್ಮನೆ ಆಶ್ವಾಸನೆ ಕೊಟ್ಟಿದ್ರ ಅಂತ ಹೇಳಬೇಕಾಗ್ತದೆ. ವಿಠಲ್ ಹಲೇಕರ್ ಅವರು ಹೇಳಬೇಕು. ಈ ಅನುದಾನ ಬಂತು, ಯಾರ ಪಾಲಾತು, ಅಥವಾ DK ಶಿವಕುಮಾರ್ ಕಡೆಯಿಂದ ನೀವು ತಂದ್ರೋ ಇಲ್ಲೋ, ಅದು ಕ್ಷೇತ್ರ ಜನರಿಗೆ ಕನ್ಫ್ಯೂಸ್ ಇದೆ. ಚಂದ್ರ ಹೆಟ್ಟಿಹೊಳಿ ಹೇಳ್ಬೇಕಲ್ಲ ಇಲ್ಲಿ. ಇನ್ನು ಚಂದ್ರ ಹೆಟ್ಟಿಹೊಳಿ ಮುಂದಿನ 2028 ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲ ಕೊಡ್ತಾರೆ? ಅಲ್ಲಿ ಜೆ ಕಂಪನಿ ಭಾಗವಹಿಸ್ತದೋ, ಅಥವಾ ಅವರು ತಮ್ಮ ಒಬ್ಬನ ನಿಲ್ಲಿಸ್ತಾರೋ, ಅಥವಾ ಅಂಜಲಿ ಲಿಂಬಾಳ್ಕರ್ ನಿಲ್ತಾರೋ ಕಾದ್ ನೋಡ್ಬೇಕು. ಯಾಕಂದ್ರೆ ಯಶಸ್ವಿ ಹೋಗಿದ್ದಾರೆ, ಇಲ್ಲಿ ಸ್ಥಾನ ಖಾಲಿ ಇದೆ. ಆದ್ರೆ ಅಂಜಲಿ ಲಿಂಬಾಳ್ಕರ್ ಹೆಂಗೆ ಬಿಟ್ಟು ಕೊಡ್ತಾರೆ? ಈ ಕ್ಷೇತ್ರ ಶಾಸಕರು, ಮಾಜಿ ಶಾಸಕರು ಬಿಟ್ಟು ಕೊಡೋದಿಲ್ಲ. ಇದು ಗೊಂದಲಿದೆ. ಇದನ್ನು ಕಾಂಗ್ರೆಸ್ ಅವರು ಯಾವ ರೀತಿ ಬಗೆಹರಿಸ್ತಾರೆ ಕಾದ್ ನೋಡ್ಬೇಕು. ಇನ್ನು ವಿಠಲ್ ಹಲೇಕರ್ ಜೊತೆ ಕೈ ಜೋಡಿಸ್ಯಾರೆ ಚಂದ್ರ ಹೆಟ್ಟಿಹೊಳಿ ಅವರು. ಇನ್ನು ಮುಂದಿನ ಚುನಾವಣೆಯಲ್ಲಿ ಇವರು ಅವ್ರಿಗೆ ಸಹಾಯ ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಯಾಕಂದ್ರೆ PKPS ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಗೆಲ್ಲುವಂಥ ಚಾನ್ಸಸ್ ಇದ್ರು ಕೂಡ ಜೆ ಸಹೋದರು ಏನು ಮಾಡಿದ್ರು, ಅಲ್ಲಿ ನಿಲ್ಲಬೇಡ, ನಿಲ್ಲೋ ಪ್ರಯತ್ನ ಮಾಡಬೇಡ ಅಂತ ಹೇಳಿದರು. ಅವಾಗ ಅಂಜಲಿ ತಾಯಿ ಲಿಂಬಾಳ್ಕರ್ ಕೂಡ ಇಲ್ಲಿ ನಮ್ಮ ಅನುಮತಿ ಇಲ್ಲದೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು. ಆದರೆ ಇವರು ನಿಲ್ಲಲಿಲ್ಲ. ಅರವಿಂದ್ ಪಾಟೀಲ್ ಜೊತೆ ಏನಾದರೂ ಒಳ ಹೊಂದಾಣಿಕೆ ಮಾಡ್ಕೊಂಡ್ರ ಅಂಜಲಿ ಲಿಂಬಾಳ್ಕರ್ ಅದನ್ನು ಹೇಳ್ಬೇಕು. ಚಂದ್ರ ಹೆಟ್ಟಿಹೊಳಿ
ಹಿಂಸರಿಸಿದ್ರು ಅದನ್ನ ಹೇಳ್ಬೇಕು. ವಿಠ್ಠಲ ಹಲ್ಲೇಕರ್ ಅವರು PKPS ಅನ್ನ ಯಾವ ರೀತಿ ಹಿಡಿತಲ್ಲಿ ಇಟ್ಕೊಂಡಾರ ಅದನ್ನ ಹೇಳ್ಬೇಕು. ಒಟ್ಟೆ ಕನ್ಫ್ಯೂಸ್ ಇದೆ. ಈಗಿನ ಶಾಸಕರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಗೊತ್ತಿಲ್ಲ. ಮತ್ತು ಇವರು ರಾಜಕೀಯ ತಜ್ಞರು ಅಲ್ಲ. ಏನೋ ಅಂಜಲಿ ತಾಯಿ ಲಿಂಬಾಳ್ಕರ್ ಅವ್ರನ್ನ ಸೋಲಿಸಬೇಕಾಗಿತ್ತು, ಎಲ್ಲರೂ ಕುಡ್ಕೊಂಡು ಸೋಲಿಸಿಬಿಟ್ರು. ಇನ್ನು ಭಾಗವಾನ್ ಅವರು JDS ಮುಖಂಡರು ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅದು ಕಾದು ನೋಡ್ಬೇಕು. ಯಾಕಂದ್ರೆ ಮಾಳಕರಿ ಗ್ಯಾಂಗ್ ಏನಿದೆ ಕಂಪ್ಲೀಟ್ಲಿ ಅವರಿಗೆ 10,000 ರಿಂದ 15,000 ಮತದಾರ ಫಿಕ್ಸನ್ ಇದ್ದಾರೆ ಅವರಿಗೆ. ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅದು ನೋಡ್ಬೇಕು. ಅಂಜಲಿ ತಾಯಿ ಲಿಂಬಾಳ್ಕರ್ ಅವ್ರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ನೋಡ್ಬೇಕು. ಕುಮಾರಸ್ವಾಮಿ ಅವರು ಇಲ್ಲಿ ಮಧ್ಯಸ್ಥಿಕೆ ವಹಿಸ್ತಾರೋ ಕಾದು ನೋಡ್ಬೇಕು. ಯಾಕಂದ್ರೆ ಕುಮಾರಸ್ವಾಮಿ ಏನು ಹೇಳ್ತಾರೆ ಅದನ್ನ ಯಾಸಿರ್ ಭಾಗವಾನ್ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಗಟ್ಟಿ ಇದೆ, ಅದು ಇನ್ನಷ್ಟು ಗಟ್ಟಿ ಆಗ್ಬೇಕಾದ್ರೆ ಅಂಜಲಿ ತಾಯಿ ಲಿಂಬಾಳ್ಕರ್ ಇಲ್ಲಿ ಇರಬೇಕಾಗಿತ್ತು. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕಾಗಿತ್ತು. ಇವರು ಮನೆಯಲ್ಲಿ ಕೂತು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ ನಿಜ. ಆದ್ರೆ ಅಂಜಲಿ ತಾಯಿ ಲಿಂಬಾಳ್ಕರ್ ಅವರು ಯಾವಾಗ ಶಾಸಕರಿದ್ರು ಆವಾಗ ಇವ್ರ ಮೇಲೆ ಏನು ಆರೋಪ ಇತ್ತು, ಯಾರಿಗೂ ಭೇಟಿ ಆಗೋದಿಲ್ಲ ಅಂತ. ಮತ್ತು ಮನೆಯಲ್ಲಿ ಹೋದಾಗ ಇವರು ಪತ್ರಕರ್ತರಿಗೂ ಭೇಟಿ ಆಗೋದಿಲ್ಲ ಅಂತ ಆರೋಪಣೆ ಇದೆ. ಯಾಕೆ ರಾಜು ಭೋಸ್ಲೆ ಕುಮದಾಟಿ ಅವರು 1 ಸಲ ಹೋಗಿದ್ರು, ಇವರು 3 ಸಲ ಹೋದಾಗ ಭೇಟಿ ಆಗಲಿಲ್ಲ. ಅಂದರೆ ಇಂಥದ್ದು ಶ್ರೇಷ್ಠ ಮರಾಠಿ ಪತ್ರಕರ್ತರವರು, ಅವ್ರಿಗೆ ಭೇಟಿ ಆಗಲಿಲ್ಲ ಅಂದ್ರೆ ನಮ್ಮ ಅಂಥವ್ರಿಗೆ ಯಾಕೆ ಭೇಟಿ ನಾ ಅನ್ಕ ಹೋಗಿಲ್ಲ, ಹೋಗೋದೂ ಇಲ್ಲ. ಯಾಕಂದರೆ ಅವರಲ್ಲಿ ಹೋದ ಕೂಡಲೇ ಯಾವ ರೀತಿ ಮಾತಾಡಿಸ್ಬೇಕೋ ಆ ರೀತಿ ಮಾತಾಡಿಸ್ತಾ ಇಲ್ಲ. ಇಲ್ಲಿ ಕಾರ್ಯಕರ್ತರು ಯಾಕೆ ಬಿಟ್ಟು ಹೋದ್ರು ಕಳೆದ ಸಲ? ಅಲ್ಲಿ ಯಾರು ಏನು ಮಾಡತ್ತಾರೆ ಏನು ಗೊತ್ತಿಲ್ಲ. ಕೇವಲ ಪಂಚ್ ಗ್ಯಾರಂಟಿಗಳ ಅದೇನು ಬುಕ್ ಇತ್ತಲ್ಲ ಅದನ್ನು ಹಂಚುವ ಹೊತ್ತಿನಲ್ಲೇನೆ ಇವ್ರು ಸಮಯ ಕಳೆದ್ಬಿಟ್ರು. ನಂತರ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇರಲಿಲ್ಲ, ಮತ್ತು ಗ್ಯಾರಂಟಿ ಅವೇನು ಕುಪ್ಪನ್ ಇದ್ವು ಆ ಕುಪ್ಪನ್ ಸರಿಯಾಗಿ ಹೋಗಿ ಮುಟ್ಲಿಲ್ಲ. ಹಿಂಗಾಗಿ ಅವ್ರು ಸೋತರು. ಇರಲಿ, ಈಗ ಕಾಂಗ್ರೆಸ್ ಅಲ್ಲಿ ಗಟ್ಟಿ ಆಗ್ತಾ ಇದೆ. ಅದರ ಸಹೋದರು ಯಾರಿಗೆ ಬೆಂಬಲ ಕೊಡ್ತಾರೆ ಅದು ನೋಡ್ಬೇಕಲ್ಲ. ಅರವಿಂದ್ ಪಾಟೀಲ್ ಅವ್ರಿಗೆ ಏನು ಹೇಳ್ತಾರೆ, ವಿಠ್ಠಲ್ ಹಲ್ಲೇಕರ್ ಅವ್ರಿಗೆ ಏನು ಹೇಳ್ತಾರೆ, ಚಂದ್ರ ಹೆಟ್ಟಿಹೊಳೆ ಅವ್ರಿಗೆ ಏನು ಹೇಳ್ತಾರೆ, ಅಥವಾ ಅಲ್ಲಿ ಅವ್ರೇ ಅಂತ ಟೀಮ್ ಇದೆ, ಗುತ್ತಿಗೆದಾರ ಟೀಮ್ ಇದೆ, ಅವ್ರಿಗೇನು ಹೇಳ್ತಾರೆ ಅದ್ರ ಮೇಲಿದೆ. ಮತ್ತು ಇವರ ನಾವು ಎಂಟ್ರಿ ಹೊಡೆದು ನಂತರ MLC ಮಾಡ್ತೇವೆ ಅಂತೇಳಿ ಅಂಜಲಿ ತಾಯಿ ಲಿಂಬಾಳ್ಕರ್ ಅವ್ರಿಗೆ ಹೇಳಿದ್ರೆ ಅಂದ್ರೆ, ಯಾಕಂದ್ರೆ ಅಲ್ಲಿ ಬಹಳ ಸುರಕ್ಷಿತ ಸ್ಥಾನ ಇದೆ ಸಹೋದರಿಗೆ. ಈಗ ಅವ್ರು ಕಳೆದ 5-6 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಠ್ಠಲ ಹಲ್ಲೇಕರ್ ಅವ್ರ ಜೊತೆ ಒಳ ಒಪ್ಪಂದ ಆಗಿದೆ ಅಂತ ಸುದ್ದಿ, ಚಂದ್ರ ಹೆಟ್ಟಿಹೊಳೆ ಅವ್ರ ಜೊತೆ ಒಳ ಒಪ್ಪಂದ ಆಗಿದೆ. ಇನ್ನು ಅರವಿಂದ್ ಪಾಟೀಲ್ ಅವರು ಅವ್ರು ನಿಲ್ಲಂಗಿಲ್ಲ, ಅವರು ಸಮಿತಿಯಿಂದ ನಿಲ್ಲಂಗಿಲ್ಲ ಮತ್ತು BJPಯಿಂದ ನಿಲ್ಲಂಗಿಲ್ಲ. ಯಾಕಂದ್ರೆ BJPಯಿಂದ ಪ್ರಯತ್ನ ಪಟ್ಟಿದ್ರು, ಆಗಲಿಲ್ಲ. ಸಮಿತಿಯಿಂದ ಪ್ರಯತ್ನ ಪಟ್ಟು ವಿಫಲರಾಗಿದ್ದಾರೆ. ಈಗ ಜಾರಕಿಹೊಳಿ ಸಹೋದರಿ ಏನು ಹೇಳ್ತಾರೆ ಅದನ್ನು ಕೇಳ್ಕೋತ ಸುಮ್ಮೀರ ಅವರು. ಇನ್ನು ಅನೇಕ ಲೀಡರ್ಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅನೇಕ ಲೀಡರ್ಗಳಿದ್ದಾರೆ. ಆದರೆ ಅಂಜಲಿ ತಾಯಿ ಲಿಂಬಾಳ್ಕರ್ ಫೈನಲ್. ಅದು ಇಲ್ಲಿ ಯಾರು ಒಮ್ಮೆ ಶಾಸಕರಾಗ್ತಾರೆ ಅವ್ರು ಬಿಟ್ಟನ್ನು ಕೊಡೋದಿಲ್ಲ. ಯಾವುದೋ ಕ್ಷೇತ್ರ ತೋದ್ರಿ 18 ಕ್ಷೇತ್ರದಲ್ಲಿ ಒಮ್ಮೆ ಶಾಸಕರಾದಂದ್ರೆ ನಾವೇ ಇರಬೇಕಪ್ಪ, ನಾವು ನಮ್ಮ ಮಕ್ಕಳೇ ಇರಬೇಕು, ನಮ್ಮ ಸ್ವಚ್ಛನೇ ಇರಬೇಕು, ನಮ್ಮ ಮಗಳೇ ಇರಬೇಕು, ಈ ಒಂದು ಸ್ವಾರ್ಥ ಬುದ್ಧಿ ಇದೆ. ಆದರೆ ಅಂಜಲಿ ತಾಯಿ ಲಿಂಬಾಳ್ಕರ್ ಏನು ಕೆಲಸ ಮಾಡಿದ್ದಾರೆ ಅದು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ಮಾತ್ರ ಹೇಳ್ಬೋದು. ಇಲ್ಲಿ ಖಾನಾಪುರದಲ್ಲಿ ಹಿಂದೆ ಅನೇಕ ಶಾಸಕರಾಗಿ ಹೋಗಿದ್ದಾರೆ. ಇದು ಬದಲಾವಣೆ ಕ್ಷೇತ್ರ. ಇದು ಇಲ್ಲಿ ಜನ ಯಾವ ರೀತಿ ಬದಲಾಯಿಸ್ತಾರೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಗುಡ್ಡಗಾಡ ಟೈಪ್ ಅದು, ಹಳ್ಳಿ ಸಣ್ಣ ಹಳ್ಳಿ, ಅದು ದೊಡ್ಡ ಕ್ಷೇತ್ರ, ಅದು ಹೋಗಿ ಮುಟ್ಲಿಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ಮರಾಠಿಗರು ಮುಗ್ಧ, ಇಲ್ಲಿ ಯಾರ ಪರವಾಗಿ ಓಟ್ ಹಾಕ್ತಾರೆ ಹೆಂಗೆ ಏನೂ ತಿಳಿಯಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಸ್ವಲ್ಪ ಅಳತೆ ಮಾಡಿ ಹೇಳ್ಬೋದು, ಇಂಟೆಲಿಜೆನ್ಸ್ ವರದಿಸುತ್ತ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ಅಂತ ಗುಪ್ತ. ಇನ್ನು ಪಟ್ಟಣದಲ್ಲಿ ಅಲ್ಲಿ BJP ಭಾಳ ಸ್ಟ್ರಾಂಗ್ ಇದೆ. ಖಾನಾಪುರದಲ್ಲಿ BJP ಭಾಳ ಸ್ಟ್ರಾಂಗ್ ಇದೆ. ಅಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, RSS, ಹಿಂದುತ್ವವಾದಿಗಳು, ಹಿಂದೂಗಳ ಸಂಘಟನೆ ಮೇಲೆ ಮೇಳಾವು ಮಾಡ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಹಂಗಿಲ್ಲ. ಕಾಂಗ್ರೆಸ್ಸಲ್ಲಿ ಅಹಿಂದ ವರ್ಗ ಇದೆ, ಅಲ್ಪಸಂಖ್ಯಾತರಿದ್ದಾರೆ, ದಲಿತರು, SC ST ಹೆಚ್ಚು ಜನ ಇದ್ದಾರೆ. ಆದರೆ ಓಟ್ ಮಾತ್ರ ಯಾರಿಗೆ ಹಾಕ್ತಾರೆ ಅನ್ನೋದು ಏನೂ ಗೊತ್ತಿಲ್ಲ. ಹಿಂಗಾಗಿ ಅಂಜಲಿ ಲಿಂಬಾಳ್ಕರ್ ಅವರು ಸೋಲಿಕ್ಕೆ ಅದೇ ಕಾರಣ. ನಮಗೂ ಗೊತ್ತಾಗಲಿಲ್ಲ ಯಾವ ರೀತಿ ಸೋತು ಅಂತ. ಅವ್ರು ಇನ್ನೂ ಹೇಳ್ತಾ ಇದ್ದಾರೆ ಮುಂದಿನ ಸಲ ಅವರು ಆಯ್ಕೆ ಆಗಬೇಕು ಅಂತ ನಮ್ಮದು ಬಯಕೆ. ಅದು ನಮ್ಮ ಕರೆಗೂ ಸಹಿತ ಅವರು ಸಿಗ್ತಾನೆ ಇಲ್ಲ, ಸ್ಪಂದನೆ ಇಲ್ಲಲ್ಲ. ಅಲ್ಲಿ ನೆಟ್ವರ್ಕ್ ಇಲ್ಲ, ಕಾಂಗ್ರೆಸ್ ಏನೇನೋ ನೆಟ್ವರ್ಕ್ ಇಲ್ಲ. ಆ ನೆಟ್ವರ್ಕ್ ಗಟ್ಟಿಗೊಳಿಸ್ಬೇಕಾದ್ರೆ ಅಲ್ಲಿ ಸೋಷಿಯಲ್ ಮೀಡಿಯಾ ಇಡಬೇಕು, ದಿನಪತ್ರಿಕೆ, ಕೆಲವು ದಿನಪತ್ರಿಕೆ ಅವ್ರು ಹೇಳ್ದನ್ನು ಕೇಳ್ತಾರೆ. TV ಮಾಧ್ಯಮದವರು ಒಂದು 30 ನಿಮಿಷ ಸಂದರ್ಶನ ತೆಗೆದುಕೊಂಡು ಹೋಗಿ 2 ನಿಮಿಷ ತೋರಿಸ್ತಾರೆ. ಅದು ನಾವು
ನಿರಂತರವಾಗಿದ್ದವರು ಆನ್ಲೈನ್ದಲ್ಲಿ. ಅಂದರೆ ಸಂಘಟನೆ ಮಾಡುವಂಥ ಏನು ಕೆಪಾಸಿಟಿ ಇದೆ, ಸೋಷಿಯಲ್ ಮೀಡಿಯಾ ಏನು ವಿಂಗ್ ಇದೆ, ಅದು ಕಂಪ್ಲೀಟ್ಲಿ ವೀಕ್ ಇದೆ. ಹಿಂಗಾಗಿ ಅಂಜಲಿ ನಿಂಬಾಳ್ಕರ್ ಅವರು ಏನೋ ಸಾಧನೆ ಮಾಡಿದ್ರು ಕೂಡ ಬೆಳಕಿಗೆ ಬರ್ತಾ ಇಲ್ಲ. ಹಿಂದೆ ಆಸ್ಪತ್ರೆ ಮಾಡಿದರು, ಸ್ಕೂಲ್ ಬಿಲ್ಡಿಂಗ್ ಮಾಡಿದ್ರು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು. ಬುಕ್ ಹಂಚ್ತಾ ಇದ್ರು, ಬ್ಯಾಗ್ ಕೊಡ್ತಾ ಇದ್ರು, ಗಂಬೂಟ್ ಕೊಡ್ತಾ ಇದ್ರು, ಗ್ರಾಮೀಣ ಭಾಗದ ಬಡವರಿಗೆ ಕರೆದು ಮಾತಾಡ್ತಾ ಇದ್ರು, ವೈದ್ಯಕೀಯ ಸೇವೆ ಕೊಟ್ಟರು. ಕೋವಿಡ್ದಲ್ಲೇ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರ ಸಾಧನೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಭಿವೃದ್ಧಿ ಪರ ತೆಗೆದುಕೊಂಡು ಹೋಗ್ತಾ ಇದ್ರು, ಆದರೆ ಜನ ಇವ್ರನ್ನ ಸೋಲಿಸರು. ಮುಂದೆ 2028ರಲ್ಲಿ ಇವ್ರು ಯಾವ ರೀತಿ ಗೆಲ್ತಾರೆ ಅದನ್ನು ಕಾದು ನೋಡಬೇಕು. ಎಲ್ಲರ ಸಹಕಾರದೊಂದಿಗೆ ಇವರು ಗೆಲ್ಲುವಂಥ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅದರ ರಾಜಕೀಯ ತಂತ್ರಗಾರಿಕೆ ಇವರಿಗೆ ಅಷ್ಟೊಂದು ಬರೋದಿಲ್ಲ. ರಾಜಕೀಯ ತಂತ್ರಗಾರಿಕೆ ಹೂಡಬೇಕಾಗ್ತದೆ. ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ವೋಟ್ ಬ್ಯಾಂಕ್ ಇದೆ, ಯಾರನ್ನು ಹಿಡಿದ್ರೆ ಏನಾಗ್ತದೆ, ನಮ್ಮ ಜನ ಎಷ್ಟು ಮತ್ತು ಸ್ವಾಭಿಮಾನಿ ಮರಾಠಿಗರು ಎಷ್ಟು, ಅಲ್ಲಿ ಅವ್ರನ್ನು ಕೂಡ ಹಿಡ್ಕೊಳ್ಬೇಕಲ್ಲ, ಅದು ಕೂಡ ಕೆಲಸ ಆಗಬೇಕಾಗಿದೆ. ನಾಳೆ ಹೊತ್ತದಲ್ಲಿ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಸುವಾಗಲಿ. ನಮಸ್ಕಾರ.